ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರಾ ಹರೀಶ್. ದಕ್ಷಿಣ ಏಷ್ಯಾದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ನೆರೆ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಈಗ ಮುಕ್ತ ಯುದ್ಧ ಆರಂಭವಾಗಿದೆ. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ವಾಯುದಾಳಿ ನಡೆಸಿದ ಬೆನ್ನಲ್ಲೇ ಅತ್ತ ತಾಲಿಬಾನ್ ಪಡೆಗಳು ಪಾಕ್ ಸೇನಾ ನೆಲೆಗಳ ಮೇಲೆ ಮುಗಿಬಿದ್ದಿವೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ನಮ್ಮ ತಾಳ್ಮೆ ಮೀರಿದೆ, ಈಗ ನಡೀತಾ ಇರುವಂತದ್ದು ಮುಕ್ತ ಯುದ್ಧ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಈ ಭೀಕರ ಸಂಘರ್ಷಕ್ಕೆ ಕಾರಣ ಏನು? ಸ್ವಾಬಿ ಮತ್ತು ನೌಶೇರಾದಲ್ಲಿ ನಡೆದಂತಹ ಸ್ಫೋಟಗಳ ಹಿಂದಿನ ರಹಸ್ಯವೇನು? ಇಡೀ ಗಡಿ ಭಾಗ ರಕ್ತ ಸಿಕ್ತವಾಗ್ತಾ ಇರೋದು ಯಾಕೆ? ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೌದು, ಕಳೆದ ಕೆಲವು ತಿಂಗಳಿನಿಂದ ಹೊಗೆಯಾಡ್ತಾ ಇದ್ದಂತಹ ಕಿಚ್ಚು ಈಗ ಜ್ವಾಲೆಯಾಗಿ ಮಾರ್ಪಟ್ಟಿದೆ. ಇಂದು ಮುಂಜಾನೆ ಪಾಕಿಸ್ತಾನದ ವಾಯುಪಡೆ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್, ಕಂದಹಾರ್ ಮತ್ತು ಪಕ್ತಿಯಾ ಪ್ರಾಂತ್ಯಗಳ ಮೇಲೆ ಭೀಕರ ವಾಯುದಾಳಿ ನಡೆಸಿದೆ. ಪಾಕಿಸ್ತಾನದ ಈ ಆಪರೇಷನ್ಗೆ ಗಜಬ್ ಲಿಲ್ ಹಕ್ ಎಂದು ಹೆಸರಿಡಲಾಗಿದೆ. ಈ ದಾಳಿಯಲ್ಲಿ 130ಕ್ಕೂ ಅಧಿಕ ತಾಲಿಬಾನ್ ಉಗ್ರರು ಹತರಾಗಿದ್ದಾರೆ ಅಂತ ಪಾಕಿಸ್ತಾನ ಪ್ರತಿಪಾದಿಸ್ತಾ ಇದೆ. ಆದರೆ ಅತ್ತ ತಾಲಿಬಾನ್ ಸರ್ಕಾರ ಪಾಕಿಸ್ತಾನದ 55 ಸೈನಿಕರನ್ನ ಕೊಂದು ಅವರ 19 ಸೇನಾ ಚೌಕಿಗಳನ್ನ ವಶಪಡಿಸಿಕೊಂಡಿದ್ದೇವೆ ಅಂತ ತಿರುಗೇಟು ನೀಡಿದೆ. ಎರಡೂ ದೇಶಗಳ ನಡುವಿನ ಸಂಘರ್ಷದ ಟೈಮ್ ಲೈನ್ ಹೀಗಿದೆ. ಫೆಬ್ರವರಿ 22ರಂದು ಅಫ್ಘಾನ್ ಗಡಿಯೊಳಗೆ ನುಗ್ಗಿ ಪಾಕ್ ವಾಯುದಾಳಿಯನ್ನ ನಡೆಸಿತ್ತು. ಇದರಲ್ಲಿ 13 ನಾಗರಿಕರು ಸಾವನ್ನಪ್ಪಿದ್ರು. ಇನ್ನು ಫೆಬ್ರವರಿ 26ರಂದು ಗುರುವಾರ ರಾತ್ರಿ ತಾಲಿಬಾನ್ ಪಡೆಯಿಂದ ಪಾಕ್ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಲಾಗುತ್ತೆ. ಇಂದು ಪಾಕಿಸ್ತಾನದ ಸ್ವಾಬಿ ಮತ್ತು ನೌಶೇರಾ ಮೇಲೆ ಡ್ರೋನ್ ಮತ್ತು ಬಾಂಬ್ ದಾಳಿಯನ್ನು ನಡೆಸಲಾಗಿದೆ. ಪ್ರತಿಕ್ರಿಯೆಯಾಗಿ ಕಾಬೂಲ್ ಮೇಲೆ ಪಾಕ್ ವಾಯುಪಡೆಯಿಂದ ಸರಣಿ ಬಾಂಬ್ ದಾಳಿಯನ್ನು ನಡೆಸಲಾಗಿದೆ. ಕಳೆದ ಭಾನುವಾರ ಪಾಕಿಸ್ತಾನವು ಅಫ್ಘಾನಿಸ್ತಾನದ ನಂಗರ್ಹಾರ್ ಪ್ರಾಂತ್ಯದ ಮೇಲೆ ದಾಳಿಯನ್ನು ನಡೆಸಿತು. ಇದಕ್ಕೆ ಸೇಡು ತೀರಿಸಿಕೊಳ್ಳೋದಕ್ಕೆ ತಾಲಿಬಾನ್ ಪಡೆಗಳು ಗುರುವಾರ ರಾತ್ರಿ ಗಡಿಯಲ್ಲಿರುವಂತಹ ಪಾಕಿಸ್ತಾನದ 17 ಸೇನಾ ಪೋಸ್ಟ್ಗಳ ಮೇಲೆ ಏಕಾಏಕಿ ದಾಳಿಯನ್ನು ನಡೆಸಿದ್ವು. ಅಷ್ಟೇ ಅಲ್ಲದೆ ಪಾಕಿಸ್ತಾನದ ಒಳಭಾಗದಲ್ಲಿ ಇರುವಂತಹ ಸ್ವಾಬಿ ಮತ್ತು ನೌಶೇರದ ಮೇಲೆ ಡ್ರೋನ್ ದಾಳಿಗಳನ್ನು ನಡೆಸಿ ಪಾಕ್ ಸೇನೆಗೆ ನಡುಕ ಹುಟ್ಟಿಸಿವೆ. ಇಷ್ಟು ದಿನ ಉಗ್ರಗಾಮಿಗಳ ವಿರುದ್ಧ ಮಾತ್ರ ಹೋರಾಡ್ತಾ ಇದ್ದಂತಹ ಪಾಕಿಸ್ತಾನಕ್ಕೆ ಈಗ ಅಫ್ಘಾನಿಸ್ತಾನದ ಅಧಿಕೃತ ಸೇನೆಯೇ ಎದುರಾಳಿಯಾಗಿದೆ. ಸ್ವಾಬಿಯಲ್ಲಿ ನಡೆದಂತಹ ಡ್ರೋನ್ ದಾಳಿಯಲ್ಲಿ ಪಾಕ್ ಸೇನಾ ವಾಹನಗಳು ಛಿದ್ರವಾಗಿವೆ. ನೌಶೇರಾದಲ್ಲಿ ಸಂಭವಿಸಿದಂತಹ ಸ್ಫೋಟ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿದೆ. ಪಾಕ್ ಮಾಹಿತಿ ಸಚಿವ ಅಟಾವುಲ್ಲಾ ತರಾರ್ ಅವರು ಹೇಳೋ ಪ್ರಕಾರ ತಾಲಿಬಾನ್ ಪಡೆಗಳು ನಮ್ಮ ನಗರಗಳ ಮೇಲೆ ಸಣ್ಣ ಡ್ರೋನ್ಗಳನ್ನು ಬಳಸಿಕೊಂಡು ದಾಳಿ ಮಾಡೋದಕ್ಕೆ ಪ್ರಯತ್ನಿಸಿವೆ ಅಂತ ಒಪ್ಕೊಂಡಿದ್ದಾರೆ. ಈ ದಾಳಿಯಿಂದಾಗಿ ಪಾಕಿಸ್ತಾನದ ವಾಯುವ್ಯ ಭಾಗದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವಿನ 2600 ಕಿಲೋಮೀಟರ್ ಉದ್ದದ ದುರಾಂಡ್ ಲೈನ್ ಗಡಿಯನ್ನ ಅಫ್ಘಾನಿಸ್ತಾನ ಎಂದಿಗೂ ಕೂಡ ಒಪ್ಕೊಂಡಿಲ್ಲ. ಪಾಕಿಸ್ತಾನ ಅಲ್ಲಿ ಬೇಲಿಯನ್ನ ನಿರ್ಮಿಸ್ತಾ ಇರುವಂತದ್ದು ತಾಲಿಬಾನ್ ಕೆಂಗಣ್ಣಿಗೆ ಗುರಿಯಾಗಿದೆ. ಇದರ ಜೊತೆಗೆ ಪಾಕಿಸ್ತಾನದೊಳಗೆ ದಾಳಿ ನಡೆಸ್ತಾ ಇರುವಂತಹ ಟಿಟಿಪಿ ಉಗ್ರರಿಗೆ ತಾಲಿಬಾನ್ ಆಶ್ರಯವನ್ನ ನೀಡ್ತಾ ಇದೆ ಎನ್ನುವಂಥದ್ದು ಪಾಕಿಸ್ತಾನದ ಪ್ರಮುಖ ಆರೋಪ. ನಮ್ಮ ತಾಳ್ಮೆ ಈಗ ಮುಗಿದಿದೆ ಅಂದಿರುವಂತಹ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಕಾಬೂಲ್ ಮೇಲಿನ ದಾಳಿಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಈ ಯುದ್ಧದಿಂದ ಆಗ್ತಾ ಇರುವಂತಹ ಸಾವು ನೋವುಗಳ ಲೆಕ್ಕಾಚಾರ ಭೀಕರವಾಗಿದೆ. ಅತ್ತ ಕಾಬೂಲ್ನಲ್ಲಿ ನಾಗರಿಕರು ಬಂಕರ್ಗಳ ಮೊರೆ ಹೋಗ್ತಿದ್ದಾರೆ. ಇತ್ತ ಪಾಕಿಸ್ತಾನದ ಗಡಿ ಜಿಲ್ಲೆಗಳ ಜನರು ಮನೆ ಮಠವನ್ನ ಬಿಟ್ಟು ವಲಸೆ ಹೋಗ್ತಿದ್ದಾರೆ. ವಿಶ್ವಸಂಸ್ಥೆ ಮತ್ತು ಚೀನಾ, ರಷ್ಯಾ ದೇಶಗಳು ಉಭಯ ರಾಷ್ಟ್ರಗಳಿಗೆ ಶಾಂತಿಯನ್ನ ಕಾಪಾಡುವಂತೆ ಮನವಿಯನ್ನ ಮಾಡಿಕೊಂಡಿದೆ. ಆದರೂ ಕೂಡ ಗಡಿಯಲ್ಲಿ ಗುಂಡಿನ ಸದ್ದು ಮಾತ್ರ ನಿಲ್ತಾ ಇಲ್ಲ. ಒಟ್ಟಾರೆ ಪಾಕಿಸ್ತಾನ ತನ್ನ ಮಡಿಲಲ್ಲಿ ಸಾಕಿದಂತಹ ಹಾವು ಈಗ ಅವರಿಗೇ ಕಚ್ಚೋದಕ್ಕೆ ಶುರು ಮಾಡಿದೆ. ಒಂದು ಕಾಲದಲ್ಲಿ ತಾಲಿಬಾನ್ ಅಫ್ಘಾನಿಸ್ತಾನವನ್ನ ವಶಪಡಿಸಿಕೊಂಡಾಗ ಸಂಭ್ರಮ ಪಟ್ಟಿತ್ತು ಈ ಪಾಕಿಸ್ತಾನ. ಈಗ ಅದೇ ತಾಲಿಬಾನ್ ಮೃತ್ಯುಕೂಪವಾಗಿ ಪರಿಣಮಿಸಿದೆ. ಈ ಮುಕ್ತ ಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಭಾರತದ ಮೇಲೆ ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.